ಒಂದು ನಿಂಬೆಹಣ್ಣನ್ನು ಈ ರೀತಿ ಮಂತ್ರಿಸಿ ಅವರ ದಿಂಬಿನ ಕೆಳಗಡೆ ಇಟ್ಟುಬಿಡಿ. ಖಂಡಿತ ಹೇಳ್ತೀನಿ, ನೀವು ಎಷ್ಟೇ ಕಷ್ಟ ಕೊಟ್ಟರೂ, ನಿಮಗೆ ಎಷ್ಟೇ ಕಷ್ಟವಾದರೂ ಅವರು ನಿಮ್ಮ ಮಾತನ್ನು ಕೇಳುತ್ತಾರೆ. ನಿಮ್ಮ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನೀವೇ ಬೇಕು ಅಂತ ಮತ್ತೆ ಓಡಿ ಬರುತ್ತಾರೆ. ಈ ಒಂದು ಸರಳ ತಂತ್ರವನ್ನು ಯಾರು ಮಾಡುತ್ತಾರೋ ಅವರಿಗೆ ಅಂದುಕೊಂಡದ್ದೆಲ್ಲ ಆಗುತ್ತೆ. ಆ ತಂತ್ರ ಯಾವುದು, ಅದನ್ನು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟು ತಿಳಿಸ್ತೀವಿ. ನಿಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ಒಂದು ಸಮಸ್ಯೆಗೆ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರ ಆಗಬೇಕು ಅನ್ನುವುದಾದರೆ, ಯಾವುದೇ ವಶೀಕರಣಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಬೇಕು ಅನ್ನುವುದಾದರೂ ಕೂಡ ಶಿವಾನಂದ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಅವರಿಂದ ಪರಿಹಾರವನ್ನು ಕೇಳಿ ಪಡೆದುಕೊಳ್ಳಿ. ಕೆಲವು ಬಾರಿ ನೀವು ಇಷ್ಟಪಡುವಂತಹ ಸ್ತ್ರೀಯಾಗಲಿ ಪುರುಷರಾಗಲಿ ನಿಮ್ಮಂತೆ ಆಗಬೇಕು, ನಿಮ್ಮ ಮಾತನ್ನು ಅವರು ಕೇಳಬೇಕು. ನೀವು ಎಲ್ಲೇ ಹೋದರೂ ಅವರು ನಿಮ್ಮ ಹಿಂದೆಯೇ ಬರಬೇಕು. ನಿಮ್ಮನ್ನು ಬಿಟ್ಟು ಹೋದ ಪ್ರಿಯತಮ ಅಥವಾ ಪ್ರಿಯತಮೆ ಯಾರೇ ಆದರೂ ಕೂಡ ಮರಳಿ ಬಂದು ನಿಮ್ಮನ್ನು ಸೇರಲು ಈ ಒಂದು ನಿಂಬೆಹಣ್ಣಿನ ಪರಿಹಾರ ತಂತ್ರ. ನೀವು ಅವರ ಹೆಸರನ್ನು ಬರೆದ ಬಳಿಕ ನಿಂಬೆಹಣ್ಣನ್ನು ಅರ್ಧ ಹೋಳಾಗಿ ಕತ್ತರಿಸಿ ಅದರ ಒಳಗೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು. ನಿಂಬೆಹಣ್ಣಿನ 2 ಭಾಗದಲ್ಲಿ ಒಂದು ನಿಮ್ಮ ಹೆಸರು, ಇನ್ನೊಂದು ಭಾಗದಲ್ಲಿ ಅವರ ಹೆಸರನ್ನು ಬರೆದು ಪಚ್ಚೆ ಕರ್ಪೂರವನ್ನು ಅದರ ಮೇಲೆ ಹಚ್ಚಿ ಒಂದು ಎಕ್ಕದ ಹೂವನ್ನು ಕೆಳಗಡೆ ಇಟ್ಟು ಪೂಜೆ ಮಾಡುತ್ತಾ ಪ್ರಾರ್ಥನೆ ಮಾಡುತ್ತಾ ಸಂಕಲ್ಪವನ್ನು ಮಾಡಿಕೊಳ್ಳಿ. ಬಯಸಿದವರು ನಾವು ಇಷ್ಟಪಡುವ ಹಾಗೆ ನಮ್ಮ ಜೊತೆಯಲ್ಲೇ ಇರುವಂತೆ ಆಗಬೇಕು. ನಮ್ಮನ್ನು ಎಂದಿಗೂ ಅವರು ಬಿಡಬಾರದು. ಹೋಗಿರುವವರು ಮರಳಿ ಬಂದು ಸೇರಬೇಕು ಅಂತ ಹೇಳಿ ಪ್ರೀತಿಯಲ್ಲಿ ನಿಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದವರು ಮತ್ತೆ ಬಂದು ಸೇರುತ್ತಾರೆ. ಎಷ್ಟೋ ಕಷ್ಟಪಟ್ಟು ಈ ತಂತ್ರವನ್ನು ಮಾಡಿದರೂ ಕೂಡ ಯಶಸ್ವಿಯಾಗಬೇಕು ಅಂದರೆ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಮಾರ್ಗದರ್ಶನ ಮಾಡುತ್ತಾರೆ. ಅದರಂತೆಯೇ ಮಾಡಿ ನೋಡಿ, ಖಂಡಿತ ಫಲಕಾರಿಯಾಗುತ್ತೆ.